ನಮಸ್ಕಾರ, ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಭರತ್ ಕೊಠಾರಿ. ಬಾರ್ಕೂರ್ ಚೌಕದಿಂದ ಬಸ್ತಿಗಲ್ಲಿವರೆಗೆ ಸರಕು ಸಾಗಾಣಿಕೆ ಅವಕಾಶಕ್ಕೆ 5 ಕಡೆಗಳಲ್ಲಿ ಲೋಡಿಂಗ್ ಅನ್ಲೋಡಿಂಗ್ಗೆ ಸ್ಥಳ ನಿಗದಿ ಮಾಡಿ ಪ್ರತಿ ವಾಹನಗಳಿಗೆ 1 ಗಂಟೆ ಮಾತ್ರ ನಿಲುಗಡೆ ಅವಕಾಶ ಕಲ್ಪಿಸುವಂತೆ ಪ್ರಾಯೋಗಿಕ ಪರೀಕ್ಷೆ ನಡೆಸಿ ಸಾಧಕ ಬಾಧಕವನ್ನು ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು. ನಗರದ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಸ್ಥಳೀಯ ವರ್ತಕರು, ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸರಕು ಸಾಗಾಣಿಕಾ ವಾಹನಗಳಿಗೆ ಈ ಹಿಂದೆ ಅವಧಿ ನಿಗದಿ ಮಾಡಲಾಗಿತ್ತು. ಇದರಿಂದ ಸಿಪಿ ಬಜಾರ್ ಭಾಗದ ವರ್ತಕರು ತೀವ್ರ ಸಮಸ್ಯೆಯಾಗುತ್ತಿದೆ ಎಂಬುದನ್ನು ಗಮನಕ್ಕೆ ತಂದಿದ್ದರು. ಅವರು ಹೇಳಿರುವಂತೆ 5 ಕಡೆಗಳಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಸ್ಥಳ ಗುರುತಿಸಿ ಸೂಚನಾ ಫಲಕ ಅಳವಡಿಸಿ ಅನುಕೂಲ ಕಲ್ಪಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು ಸಾಧಕ ಬಾಧಕಗಳನ್ನು ಚರ್ಚಿಸಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗುತ್ತದೆ ಎಂದು ಹೇಳಿದರು. 7 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ಮತ್ತೆ ಹಾಗೆ ನೆಕ್ಸ್ಟ್ ಆಗುತ್ತೆ ಇನ್ ಟೈಮ್ ಬಾ ಅಂತ ಅವರು ಸ್ವಲ್ಪ ಇದು ಮಾಡಬೇಕಾಗುತ್ತೆ, ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಆ ರೀತಿ ಟೈಮ್ ಫಿಕ್ಸ್ ಮಾಡಿದವಾಗ ಅನುಕೂಲ ಆಗ್ಬೋದು. ಇನ್ನು 11 ಗಂಟೆ ನಂತರದಲ್ಲಿ ಯಾರು ಶಾಪಿಗೆ ಬರ್ತಾರೆ, ಈಗ ವೆಹಿಕಲ್ ತಗೊಂಡು ಬರ್ತಾರೆ, ಈಗ ಅವ್ರು ಬಂದು ಅಲ್ಲಿ ನಿಲ್ಲಿಸಿ ಅವ್ರು ವೆಹಿಕಲ್ ಪರ್ಚೇಸ್ ಮಾಡಿ ಅವ್ರು ಆಚೆ ಹೋಗ್ತಾರೆ. ಅಲ್ಲಿ ನೀವು ಇಲ್ಲಿ ಒಂದು ಹಾಕ್ಬೇಕಾಗುತ್ತೆ. ಮಿನಿಮಮ್ 1 or 2 hours ಟೈಮಿಂಗ್ ನೋಡಿ ಏನು ತಿರುವಂತಾಗಿದ್ರು ಅಷ್ಟಕ್ಕೆ ಮಾತ್ರ ಸಿಗದೆ. ಇವತ್ತು ಅಲ್ಲಿ ಹಂಗೆ ಓನರ್ಸ್ ಅಷ್ಟೇ ಅವ್ರು ಹೇಳ್ತಾರೆ, ನಾವು ಕಾರ್ ತರೋದು ನಮಗೆ 4 wheeler ನಾವು ತರೋದಿಲ್ಲ ಅಂತ ಹೇಳ್ತಾರೆ. ಅವರು ಅಂದವಾಗ ಅವ್ರು 4 wheeler ಅವ್ರು ಸಾಧ್ಯ ಇರ್ತದೆ. ನನ್ನ ಕಾರ್ ನನ್ನ ಅಂಗಡಿ ಮುಂದೆ ನಿಲ್ಲಿಸ್ಬಿಟ್ರೆ ಅವ್ರ ಕಸ್ಟಮರ್ಸ್ ಕಾರ್ ನಿಲ್ಬೇಕು, ಅವ್ರಿಗೆ ಬಿಸ್ನೆಸ್ ಆಗಬೇಕಾಗುತ್ತೆ. ಸೊ ಬಿಸ್ನೆಸ್ ಆಗಬೇಕಂತೇಳಿ ಅವ್ರು 1 ದಿವಸ ಇಡೀ ನಿಲ್ಲಿಸ್ಬಿಟ್ರೆ ಅದು ಆಗಲ್ಲ ಅಲ್ವಾ. ಹಾಗೆ ಅಲ್ಲಿ ಟೈಮಿಂಗ್ ಮಾಡಿ ಅನ್ಲೋಡಿಂಗ್ ಲಾರಿಗಳ ಟೈಮಿಂಗ್ ಫಿಕ್ಸ್ ಮಾಡಿ ನಂತರ ಪಾರ್ಕಿಂಗ್ 4 wheeler ಇದಾವಲ್ಲ ಅದು ಟೈಮ್ ಫಿಕ್ಸ್ ಮಾಡಿ. ನಗರದ ಹಳೆ ಬಸ್ ನಿಲ್ದಾಣದಿಂದ ಬಾರ್ಕೂರು ಚೌಕದವರೆಗೆ ರಸ್ತೆ ಅಗಲೀಕರಣ ಮಾಡಿದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಸಾಧ್ಯ. ರಸ್ತೆ ಅಗಲೀಕರಣಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ವಿನಂತಿಸಿದ ಅವರು, ಶಾಲಾ ಕಾಲೇಜುಗಳ ಎದುರುಗಡೆಯಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು. HKH ಆಸ್ಪತ್ರೆ ಎದುರಿನಲ್ಲಿ ವಾಹನಗಳ ನಿಲುಗಡೆ ಮಾಡುತ್ತಿರುವುದರಿಂದ ಸಂಚಾರ ದಟ್ಟಣೆಯಾಗುತ್ತಿದೆ. ಇಂದಿರಾನಗರದಿಂದ ಕೋಟೆಕೆರೆವರೆಗೆ ರಸ್ತೆಯ ಮೇಲೆ ವಾಹನ ನಿಲುಗಡೆಗೆ ಅವಕಾಶ ನೀಡಬಾರದು. ನಗರಸಭೆಗೆ ಸೇರಿದ ರಸ್ತೆಗಳಲ್ಲಿ ಗುಜರಿ ವಾಹನಗಳನ್ನು ನಿಲುಗಡೆ ಮಾಡುತ್ತಿದ್ದಾರೆ. ಅದನ್ನು ತೆರವುಗೊಳಿಸಲು ನಗರಸಭೆಯು ಪೊಲೀಸ್ ಇಲಾಖೆ ಸಹಕಾರದಿಂದ ಸೂಕ್ತ ಕ್ರಮ ವಹಿಸಬೇಕು. ಕರಿಗುಂಡಿ ರಸ್ತೆಯಲ್ಲಿ 2 ಕಡೆಗಳಲ್ಲಿ ವಾಹನ ನಿಲುಗಡೆ ಮಾಡುತ್ತಿದ್ದಾರೆ. ಇದರಿಂದ ಸುಗಮ ಸಂಚಾರಕ್ಕೆ ಅಡಚಣೆಯಾಗುತ್ತಿದೆ ಎಂದು ಸಾರ್ವಜನಿಕರು ಸಾಕಷ್ಟು ಬಾರಿ ದೂರು ನೀಡಿದ್ದಾರೆ. ಬೇಕಾಬಿಟ್ಟಿಯಾಗಿ ರಸ್ತೆಯ ಮೇಲೆ ವಾಹನ ನಿಲುಗಡೆಗೆ ಅವಕಾಶ ನೀಡಬಾರದು ಎಂದು ಸೂಚಿಸಿದರು. ಕಳ್ಳತನ ಗಲಾಟೆಗಳನ್ನು ಕಡಿಮೆಗೊಳಿಸಲು ಪ್ರತಿ ಅಂಗಡಿಗಾರರು ತಮ್ಮ ಅಂಗಡಿಯ ಎದುರಿನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಕಲ್ಯಾಣ ಮಂಟಪಗಳು ತಮ್ಮ ಜಾಗದಲ್ಲಿ ಪಾರ್ಕಿಂಗ್ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಡದೇ ಇರುವುದರಿಂದ ರಸ್ತೆಯ ಮೇಲೆ ವಾಹನ ನಿಲುಗಡೆ ಮಾಡುವ ಸ್ಥಿತಿ ಇದೆ. ಇದರಿಂದ ಮಾರಿಕಾಂಬಾ ಕಾಲೇಜು ವಿದ್ಯಾರ್ಥಿಗಳು ರಸ್ತೆಯ ಮೇಲೆ ಓಡಾಡುತ್ತಿದ್ದಾರೆ. ರಸ್ತೆ ಅಪಘಾತ ಉಂಟಾಗುವ ಸಂಭವ ಇದೆ. ಅದರ ಕುರಿತು ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸಬೇಕು ಎಂದರು. ಆ ರೀತಿ ನಾವು ಕರಡು ಇದನ್ನ ರೆಡಿ ಮಾಡಿದ್ವಿ. ಮಾಡಿದಂತ ಅದನ್ನ ನಾವು ಯಾವುದೇ ತೀರ್ಮಾನಕ್ಕೆ ನಾವು ಬಂದಿಲ್ಲ. ಅದು ತಮ್ಮ ಮುಂದೆ ಇಟ್ಟು ಅಲ್ಲಿ ಸಾಧ್ಯವಾದ ನೋಡಿ ತೀರ್ಮಾನ ತಗೊಳ್ತೀವಿ. ನಾವು ನಮ್ಮ ಬೇಡಿಕೆ ನೀವು ಹೇಳಿ, ನಾವು ಏನಿದೆ ಅಂತ ಹೇಳಿದ್ರೆ ಪ್ರಪೋಸಲ್ ಅಬ್ಜೆಕ್ಷನ್ ಹೇಳಿ ಅಷ್ಟೇ. ಅವತ್ತು ಪ್ರಪೋಸಲ್ ಇದೆಯೋ ಅವರು ರೆಡಿ ಮಾಡಿದ್ರೆ ಅಷ್ಟೇ. ಈಗ ರೆಡಿ ಮಾಡಿದ ನಂತರ ಈಗ ನಾನು ಆರ್ಡರ್ ಮಾಡುವಂಥದ್ದೆಲ್ಲ, ತಹಸೀಲ್ದಾರ್ ಮಾಡುವಂಥದ್ದೆಲ್ಲ, ಕಮಿಷನರ್ ಮಾಡುವಂಥದ್ದಲ್ಲ, ಡಿ.ಸಿ ಹೋಗುತ್ತೆ. ಡಿ.ಸಿ ಅಂತಿಮ ತೀರ್ಮಾನ ಆಗುತ್ತೆ. ಅದಕ್ಕೂ ಪೂರ್ವದಲ್ಲಿ ನಮ್ಮ ವ್ಯಾಪಾರಸ್ಥರು ನಮಗೆ ಈಗ ಹೇಳಿದ್ರು, ನೀವು ರೆಡಿ ಮಾಡಿ ಅದನ್ನ ಡಿಸ್ಕಷನ್ ಮಾಡೋಣ, ಮತ್ತೆ ಸಾರ್ವಜನಿಕರು ಈಗ ದೂರಗಳಿದ್ರೆ ನೋಡ್ಬಿಟ್ಟು ಆಮೇಲೆ ನಾನು ಡಿ.ಸಿ ಮೇಡಮ್ಗೆ ಮಾತಾಡ್ತೇನೆ, ಮಾತಾಡ್ಬಿಟ್ಟು ಅದನ್ನ ಜಾರಿಗೆ ತರೋಣ ಅಂತ ಹೇಳಿದ್ದಾರೆ. ನಾವು ಏನು ನಮ್ಮ ಟೌನ್ ಮತ್ತೆ ರೂರಲ್ ಯಾವ್ಯಾವ ಥರ ಆಗ್ಬೇಕಂತ ಡಿಸೈಡ್ ಮಾಡೋದನ್ನ ಹೇಳ್ತೇನೆ. ಯಾರಾದರೂ ಅಬ್ಜೆಕ್ಷನ್ ಇದ್ದರೆ ಸರ್ ಮುಂದೆ ಹೇಳ್ಬೋದು. ಇದು ನಾಡಿನಲ್ಲಿ ಕ್ರಾಸ್ನಿಂದ ರಸ್ತೆಗಲ್ಲಿ ಮಾರ್ಗವರೆಗೆ ಸಿಪಿ ಬಜಾರ್ ಕ್ರಾಸ್ವರೆಗೆ ಏಕಮುಖ ಸಂಚಾರ ಮತ್ತು ವಾಹನ ಪಾರ್ಕಿಂಗ್ ನಿಷೇಧಿಸುವುದನ್ನು ಮಾಡಿದೆ. ವರ್ತಕ ಜಿಎಸ್ ಹೆಗಡೆ ಕಡೆಗೋಡ್ ಮಾತನಾಡಿ, ನಗರದಲ್ಲಿ ಫುಟ್ಪಾತ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಮತ್ತು ಸಂಚಾರ ವ್ಯವಸ್ಥೆ ಕಂಡು ಹೊರಭಾಗದ ಸಾರ್ವಜನಿಕರು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಸಿಪಿ ಬಜಾರ್ ವಾಣಿಜ್ಯ ಉದ್ಯಮಕ್ಕೆ ಸಂಬಂಧಿಸಿದ ರಸ್ತೆಯಾಗಿದೆ. ಇಲ್ಲಿ ವಾಹನ ನಿಲುಗಡೆಗೆ ಅವಕಾಶ ನೀಡಿದರೆ ವ್ಯಾಪಾರಸ್ಥರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಬದಲಿ ವ್ಯವಸ್ಥೆ ಕಲ್ಪಿಸಲು ಮುಂದಾಗಬೇಕು. ಹಂಪ್ಸ್ನಿಂದ ಅಪಘಾತವಾಗುತ್ತದೆ. ಬಾರ್ಕೂರು ಚೌಕದಿಂದ ಕೆನರಾ ಬ್ಯಾಂಕ್ವರೆಗೆ ಕಾರುಗಳ ಪಾರ್ಕಿಂಗ್ಗೆ ಅವಕಾಶ ನೀಡಬಾರದು. ಕಾರು ನಿಲುಗಡೆಯಿಂದ ಪಾದಚಾರಿಗಳು ರಸ್ತೆಯ ಮೇಲೆ ಓಡಾಡುವಂತಹ ಸ್ಥಿತಿ ಇದೆ ಎಂದರು. ಅದಕ್ಕೂ
ಈ ಮೊದಲೇ ನಾನು ಹೇಳಿದ್ದೇನೆ, ಕಮಿಷನರ್ ಮತ್ತು ಪೊಲೀಸ್ ಇವೆಲ್ಲ ಕೂತ್ಕೊಂಡು ಸಿರ್ಸಿ ನಗರದಲ್ಲಿ ಈಗಾಗಲೇ ವಾಹನದ ದಟ್ಟಣೆ ಜಾಸ್ತಿ ಆಗ್ತಾ ಇಲ್ಲ. ಅವುಗಳನ್ನ ಹೇಗೆ ನಿಯಂತ್ರಣ ಮಾಡುವಂಥದ್ದು, ಎಲ್ಲೆಲ್ಲಿ ಮನವಿ ಮಾಡುವಂಥದ್ದು, ಮತ್ತೆ ನಮ್ಮ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೀವು ರೂಟನ್ನು ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಆ ರೀತಿಯಲ್ಲಿ ತಾವು ಸಿರ್ಸಿ ನಗರದಲ್ಲಿ ಯಾವ ರೀತಿ ಮಾಡಿದ್ರಿ ಅಥವಾ ಮಾಡಿದ್ರು ಅಥವಾ ಮಾಡಿ ಹೇಳಿ ನಂತರ ಬೇರೆ ವಿಷಯ ಅದನ್ನು ನೀವು ಕೂತ್ಕೊಂಡು ಮತ್ತು ತಮ್ಮೆಲ್ಲರ ಚರ್ಚೆ ಮಾಡಿ ನಿರ್ಧಾರ ಕೊಡ್ಬೇಕು. ಅದಕ್ಕೂ ಈ ಮೊದಲೇ ನಾನು ಹೇಳಿದ್ದೇನೆ, ಕಮಿಷನರ್ ಮತ್ತು ಪೊಲೀಸ್ ಇವೆಲ್ಲ ಕೂತ್ಕೊಂಡು ಸಿರ್ಸಿ ನಗರದಲ್ಲಿ ಈಗಾಗಲೇ ವಾಹನದ ದಟ್ಟಣೆ ಜಾಸ್ತಿ ಆಗ್ತಾ ಇಲ್ಲ. ಅವುಗಳನ್ನ ಹೇಗೆ ನಿಯಂತ್ರಣ ಮಾಡುವಂಥದ್ದು, ಎಲ್ಲೆಲ್ಲಿ ಮನವಿ ಮಾಡುವಂಥದ್ದು, ಮತ್ತೆ ನಮ್ಮ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೀವು ರೂಟನ್ನು ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಆ ರೀತಿಯಲ್ಲಿ ತಾವು ಸಿರ್ಸಿ ನಗರದಲ್ಲಿ ಯಾವ ರೀತಿ ಮಾಡಿದ್ರಿ ಅಥವಾ ಮಾಡಿದ್ರು ಅಥವಾ ಮಾಡಿ ಹೇಳಿ ನಂತರ ಬೇರೆ ವಿಷಯ ಅದನ್ನು ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ, ಡಿಎಸ್ಪಿ ಕೆಎಲ್ ಗಣೇಶ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ನಗರಸಭೆ ಪೌರಾಯುಕ್ತ ಕಾಂತರಾಜು, ಸಿಪಿಐ ಶಶಿಕಾಂತ್ ವರ್ಮಾ, ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ, ಮಾರುಕಟ್ಟೆ ಠಾಣೆ ಪಿಎಸ್ಐ ರತ್ನಾ ಕೆ ಸೇರಿದಂತೆ ಅಧಿಕಾರಿಗಳು ಇದ್ದರು. ಈಗ ನೀವೊಂದು ಹೇಳಿ ಯಾವುದು ಸ್ಕೂಲಲ್ಲಿ ಮಾಡೋಕ್ಕಾಗಲ್ಲ, ಅದು ಸ್ಕೂಲ್ ಇರುತ್ತೆ. ಇನ್ನೊಂದು ಮತ್ತೊಂದು ಪ್ಲೇಸ್ ಆದ್ರೆ ಆಕ್ಷೇಪ ಅದು ನೋಡೋಣ, ಅದು ಕಮಿಷನರು ಅದು ನೋಡ್ಕೊಂಡು ನಗರಸಭೆಗೆ ನಮಗೆ ಎಲ್ಲೆಲ್ಲಿ ಶಿರ್ಸಿ ನಗರ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಅಪಘಾತಗಳಿಂದ ಉಂಟಾಗುವ ಸಾವು ನೋವುಗಳ ನಿಯಂತ್ರಣ, ಸಾರ್ವಜನಿಕ ರಸ್ತೆ ಸಂಚಾರ ಸುವ್ಯವಸ್ಥೆ ಹಾಗೂ ಮಾದಕ ದ್ರವ್ಯ ವ್ಯಸನಗಳಿಂದ ಉಂಟಾಗುವ ದುಷ್ಪರಿಣಾಮಗಳು, ಸೈಬರ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಕಳೆದ 5 ದಿನಗಳಿಂದ ಶಿರ್ಸಿ ನಗರದಲ್ಲಿ ವಿನೂತನ ಜಾಗೃತಿ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಅದರ ಒಂದು ಝಲಕ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಪ್ರಕಟಣೆ. ಸಾರ್ವಜನಿಕರೇ, ಮಾದಕ ವಸ್ತುಗಳಾದ ಗಾಂಜಾ, ಅಫಿನ್, ಬ್ರೌನ್ ಶುಗರ್ಗಳಂತಹ ಸೇವನೆ ಮೊದಲಿಗೆ ತತ್ಕ್ಷಣದ ಉಲ್ಲಾಸದ ಭ್ರಮಾಲೋಕಕ್ಕೆ ಕೊಂಡೊಯ್ದು ಕೊನೆಗೆ ನಿಮ್ಮ ಸುಂದರ ಜೀವನಕ್ಕೆ ಕಂಟಕವಾಗುತ್ತದೆ. ಇದು ಮುಂದುವರೆದು ಪ್ರಾಣವೂ ಹೋಗಬಹುದು.